ಅವ್ರು ಹೊಟ್ಟೆ ಪಾಡಿದೆ, ಅವ್ರು ಮಾಡ್ತಾ ಇರೋದು ಸತ್ಯನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನಮ್ಮ ಸರ್ಕಾರ ಯಾವಾಗ ಪೆಟ್ರೋಲ್ದು ಗ್ಯಾಸ್ದು ಎಲ್ಲ ಬೆಲೆ ಏರಿಕೆ ಮಾಡಿದ್ಯೋ ಅದರಿಂದ ಅವರು ತೊಂದರೆ ಆಗಿ ಅವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಅವರು ನಮಗೂ ಗ್ರಾಹಕರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಗ್ರಾಹಕರು ಕೇಳ್ಕೊಬೇಕಾದ್ರೆ ಸರ್ಕಾರನೇ ಕೇಳಬೇಕು. ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದಿಸಲ್ಲ. ಅವ್ರ ಪಾಡಿಗೆ ಅವರು ತೊಗೊಂತಾರೆ. ಏನು ಮಾಡೋಕ್ಕಾಗಲ್ಲ ಮೇಡಮ್ನವ್ರೆ. ಆಟೋದಲ್ಲಿ ಓಡಾಡ್ತೀರಾ ಸರ್? ಖಂಡಿತವಾಗಿ ಓಡಾಡ್ತಾ ಇರ್ತೀವಿ ನಾವು ಆಟೋನು. ಈಗ ಮಿನಿಮಮ್ ಇರೋ ಚಾರ್ಜಲ್ಲೂ ಮತ್ತು ಎಕ್ಸ್ಟ್ರಾನು ಕೇಳ್ಬಿಡ್ತಾರೆ, ಎಲ್ಲ ಥರನೂ ಮಾತಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಈಗ ಪಾಪ ಗ್ಯಾಸ್ದಾಗಿರಲಿ, ಡೀಸೆಲ್ದಾಗಲಿ, ಪೆಟ್ರೋಲ್ದಾಗಲಿ ಜಾಸ್ತಿ ಮಾಡಿರೋವಾಗ ಅವರು ಪಾಪ ಆಟೋ ದರನೂ ಹೆಚ್ಚಿಗೆ ಮಾಡೇ ಮಾಡ್ತಾರೆ. ಎಲ್ಲ ಕಡೆಯಿಂದನೂ ಗ್ರಾಹಕರಿಗೇ ತೊಂದರೆ. ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ, ನಮ್ಮ ಹತ್ರ ಕಿತ್ಕೊತಾ ಇದ್ದಾರೆ. ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ದಾರೆ, ಮತ್ತು ಎಲ್ಲ ಇದರಲ್ಲೂ ಸಹ ಎಲ್ಲರಲ್ಲೂ ಬೆಲೆ ಏರಿಕೆ ಮಾಡಿ ನಮ್ಮ ಹತ್ರ ತೊಗೊಳ್ತಾ ಇದ್ದಾರೆ. ಮತ್ತು ಈಗ ಕಂದಾಯ ಅದು ಇದು ಅಂತೇಳ್ಬಿಟ್ಟು, ಖಾತೆ ಅದು ಇದು ಆಗಿಲ್ಲ ಅಂತೇಳ್ಬಿಟ್ಟು ಇವಾಗ ಅದ್ರ ಮೇಲೂ ದಿನೇಶ್ ಗುಂಡೂರಾವ್ ಅವರು ತೊಗೊತಾನೆ ಇದ್ದಾರೆ. ಎಲ್ಲದ್ರ ಬಗ್ಗೆನೂ ಜಾಸ್ತಿ ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ ಹೊರತು ಕಮ್ಮಿ ಮಾಡ್ತಾ ಇಲ್ಲ. ಎಲ್ಲ ಕಡೆಯಿಂದನೂ ಗ್ರಾಹಕರಿಗೇ ತೊಂದರೆ. ಯಾರು ಗ್ರಾಹಕರ ಬಗ್ಗೆ ಯಾರೂ ತಿಳ್ಕೊಳಲ್ಲ.